ನಮಸ್ಕಾರ ವೀಕ್ಷಕರೇ, ಇಂಗ್ಲೀಷ್ ಗ್ರಾಮರ್ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್, ಪ್ರೊನೌನ್ಸ್, ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಕುರಿತು ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ನಾವು ಮಾತನಾಡುವಾಗಲೇ ಅಥವಾ ಬರೆಯುವಾಗಲೇ ಆಗಲಿ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಪದಗಳಲ್ಲಿ ಹೇಳುವುದೇ ಒಂದು ವಾಕ್ಯವೆನಿಸುತ್ತದೆ. ಈ ವಾಕ್ಯಗಳನ್ನೇ ಪಾರ್ಟ್ಸ್ ಆಫ್ ಸ್ಪೀಚ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ಸುಧಾ ಲಿವ್ಸ್ ಇನ್ ಹರ್ ಅಂಕಲ್ಸ್ ಹೌಸ್. ಗಾಂಧೀಜಿ ಓನ್ ಫ್ರೀಡಮ್ ಫಾರ್ ಇಂಡಿಯಾ. ದ ಇಂಡಿಯನ್ ಟೀಮ್ ಹ್ಯಾವ್ 4 ಫಾಸ್ಟ್ ಬೌಲರ್ಸ್. ರಾಜು ಆ್ಯಂಡ್ ಗೋಪಿ ಆರ್ ಫ್ರೆಂಡ್ಸ್. ಇಲ್ಲಿ ಸುಧಾ, ಗಾಂಧೀಜಿ, ರಾಜು ಇವು ವ್ಯಕ್ತಿಗಳ ಹೆಸರಾಗಿವೆ. ಇಂಡಿಯಾ ದೇಶದ ಹೆಸರಾಗಿದೆ. ಲಿವ್ಸ್, ಓನ್ ನಡೆದ ಕ್ರಿಯೆಗಳನ್ನು ಸೂಚಿಸುತ್ತವೆ. ಅಂಕಲ್ಸ್, 4, ಫಾಸ್ಟ್ ಎಂಬ ಪದಗಳು ಗುಣವಾಚಕಗಳು. ಆ್ಯಂಡ್ ಪದಗಳನ್ನು ಜೋಡಿಸುತ್ತದೆ. ಇನ್ ಮತ್ತು 4 ಸಂಬಂಧ ಸೂಚಕಗಳಾಗಿವೆ. ಇಂಗ್ಲಿಷ್ ಭಾಷೆಯಲ್ಲಿ ಪದಗಳ ಅರ್ಥ ಮತ್ತು ಅವು ವಾಕ್ಯದಲ್ಲಿ ಮಾಡುವ ಕೆಲಸಗಳನ್ನು ಆಧರಿಸಿಕೊಂಡು 8 ವಿಭಾಗಗಳನ್ನು ಮಾಡಲಾಗಿದೆ. ಅವುಗಳಲ್ಲಿ ನೌನ್ಸ್, ಪ್ರೊನೌನ್ಸ್, ಅಡ್ಜೆಕ್ಟಿವ್, ವರ್ಬ್ಸ್, ಅಡ್ವರ್ಬ್ಸ್, ಪ್ರಿಪೊಸಿಷನ್ಸ್, ಕಂಜಂಕ್ಷನ್ಸ್ ಮತ್ತು ಇಂಟರ್ಜೆಕ್ಷನ್ಸ್ ಎಂದು. ನೌನ್ಸ್ ಎಂದರೆ ನಾಮಪದಗಳು. ನೌನ್ಸನ್ನು ಸುಮಾರು 5 ವಿಭಾಗಗಳಾಗಿ ಮಾಡಲಾಗಿದೆ. ಇವುಗಳಲ್ಲಿ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್ ಎಂದು. ಪ್ರಾಪರ್ ನೌನ್ ಎಂದರೆ ವ್ಯಕ್ತಿಗಳಿಗೆ ಕೊಡುವ ಹೆಸರುಗಳನ್ನು ಪ್ರಾಪರ್ ನೌನ್, ಅಂಕಿತ ನಾಮ ಎಂದು ಕರೆಯುತ್ತೇವೆ. ಉದಾಹರಣೆಗೆ ರಾಮ, ಸೀತಾ, ಕೃಷ್ಣ, ಮಧು ಇತ್ಯಾದಿ. ಕಾಮನ್ ನೌನ್ ಒಂದು ಜಾತಿಗೆ ಸೇರಿದ ಮನುಷ್ಯ, ಜಾಗ, ಪ್ರಾಣಿಗಳನ್ನು ಗುರುತಿಸುವಲ್ಲಿ ನಾವು ಕಾಮನ್ ನೌನ್ ಎನ್ನುತ್ತೇವೆ. ಉದಾಹರಣೆಗೆ ಟೀಚರ್ಸ್, ಪೋಯೆಟ್ಸ್, ಟೌನ್ ಎಂದು. ಕಲೆಕ್ಟಿವ್ ನೌನ್ ಒಂದು ಜಾತಿಗೆ ಸೇರಿರುವೆಲ್ಲವನ್ನು ಒಟ್ಟು ಸೇರಿಸಿ ಹೇಳುವಾಗ ಕಲೆಕ್ಟಿವ್ ನೌನ್ ಎನ್ನುತ್ತೇವೆ. ಉದಾಹರಣೆಗೆ ಆರ್ಮಿ, ಕಮಿಟಿ, ಕ್ರೌಡ್. ಮಟೀರಿಯಲ್ ನೌನ್ ಲೋಹಗಳಾಗಿರುವ ಗೋಲ್ಡ್, ಸಿಲ್ವರ್, ಐರನ್ ಇವುಗಳ ಹೆಸರುಗಳನ್ನು ಹೇಳುವಾಗ ಮಟೀರಿಯಲ್ ನೌನನ್ನು ನಾವು ಬಳಸುತ್ತೇವೆ. ಒಟ್ಟಾರೆ ಲೋಹಗಳ ಕುರಿತು ಹೇಳುವಾಗ ಮಟೀರಿಯಲ್ ನೌನನ್ನು ನಾವು ಗುರುತಿಸಿಕೊಳ್ಳಬೇಕಾಗುತ್ತದೆ. ಅಬ್ಸ್ಟ್ರಾಕ್ಟ್ ನೌನ್ ಗುಣನಾಮಪದ, ಗುಣ ಅಥವಾ ವಸ್ತುಸ್ಥಿತಿಯನ್ನು ಕುರಿತು ಹೇಳುವ ನಾಮಪದಗಳನ್ನು ಅಬ್ಸ್ಟ್ರಾಕ್ಟ್ ನೌನ್ ಎನ್ನುತ್ತೇವೆ. ಅವುಗಳನ್ನು ನೋಡಿ ಹಾಗೂ ಮುಟ್ಟಿ ತಿಳಿಯಲು ಸಾಧ್ಯವಿಲ್ಲ. ವ್ಯಾಕರಣದಲ್ಲಿ ನಾಮಪದಗಳ ಬದಲಿಗೆ ಸರ್ವನಾಮಪದಗಳನ್ನು ಬಳಸಲಾಗುತ್ತದೆ. ಪ್ರೊನೌನ್ಸ್ ಸರ್ವನಾಮಪದಗಳು. ಸರ್ವನಾಮಪದಗಳಲ್ಲಿ 3 ವಿಶೇಷವಾದ ವಿಭಾಗಗಳನ್ನು ಮಾಡಲಾಗಿದೆ. ಅವುಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಮುಂದುವರಿಯೋಣ. ಇವುಗಳಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಎಂದು ವಿಭಾಗಗಳನ್ನು ಮಾಡಲಾಗಿದೆ. ಫಸ್ಟ್ ಪರ್ಸನ್ ಐ, ಮೀ, ಮೈ, ಅವರ್, ಅಸ್, ಮೈನ್. ಸೆಕೆಂಡ್ ಪರ್ಸನ್ ಯು, ಯುವರ್, ಯುವರ್ಸ್, ದೇ. ಥರ್ಡ್ ಪರ್ಸನ್ ದಿಸ್, ದ್ಯಾಟ್, ದೀಸ್, ದೋಸ್, ಸಮ್, somebody, some things, same, such, many, few, other, others, anybody, nobody, everybody, anything, myself, yourself, himself, herself, itself, themselves ಎಂದು. ಅಡ್ಜೆಕ್ಟಿವ್ಸ್ ನಾಮ ವಿಶೇಷಣಗಳು. ನಾಮಪದ ನೌನ್ ಎಂದರೆ ಏನು ಎಂದು ಈಗಾಗಲೇ ನಾವು ಕಲಿತಿದ್ದೇವೆ. ಇವುಗಳನ್ನು ವರ್ಣಿಸುವಂತಹ ವಿಷಯಕ್ಕೆ ನಾಮ ವಿಶೇಷಣಗಳು ಅಥವಾ ಅಡ್ಜೆಕ್ಟಿವ್ ಎಂದು ಕರೆಯಲ್ಪಡುತ್ತದೆ. ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ರಾಮ ಈಸ್ ಅ ಗುಡ್ ಬಾಯ್. ಸೀತಾ ಈಸ್ ಅ ಟಾಲ್ ಗರ್ಲ್. ಗೋಪಿ ಈಸ್ ಕ್ಲೆವರ್ ಬಾಯ್. ಸುಧಾ ಈಸ್ ಅ ಪ್ರಿಟಿ ಗರ್ಲ್. ಇಂಡಿಯನ್ ಪೀಪಲ್ಸ್ ಆರ್ ಪೀಸ್ ಲವಿಂಗ್. ಇವುಗಳಲ್ಲಿ ಗುಡ್, ಟಾಲ್, ಕ್ಲೆವರ್, ಪ್ರಿಟಿ, ಫೀಸ್ ಇವುಗಳು ನಾಮಪದಗಳನ್ನು ವರ್ಣಿಸುತ್ತವೆ. ಇವುಗಳನ್ನೇ ಅಡ್ಜೆಕ್ಟಿವ್ ಎಂದು ಕರೆಯಲಾಗುತ್ತದೆ.
ಅಡ್ಜೆಕ್ಟಿವ್ಸ್ನಲ್ಲಿ 8 ಭಾಗಗಳನ್ನು ಮಾಡಲಾಗಿದೆ. ಅವುಗಳನ್ನು ನಾವು ನೋಡೋಣ. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಗುಣವಾಚಕಗಳು, ಅ ಬ್ರೇವ್ ಸೋಲ್ಜರ್ ಆ್ಯಂಡ್ ಹಾನೆಸ್ಟ್ ಮ್ಯಾನ್. ಅಡ್ಜೆಕ್ಟಿವ್ ಆಫ್ ನಂಬರ್, ಸಂಖ್ಯಾವಾಚಕ ವಿಶೇಷಣಗಳು, 5 days, 12 months, some girls. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಪ್ರಮಾಣವಾಚಕ ವಿಶೇಷಣಗಳು, ಅ ಲಿಟಲ್ ಮನಿ, ಗ್ರೇಟ್ ವೆಲ್ತ್, ಸಮ್ ಮಿಲ್ಕ್. ಇಂಟರ್ಗ್ರೇಟಿವ್ ಅಡ್ಜೆಕ್ಟಿವ್ಸ್, ಪ್ರಶ್ನಾರ್ಥಕ ವಿಶೇಷಣಗಳು, ವಿಚ್ ಸ್ಕೂಲ್, ವಾಟ್ ಬುಕ್. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಪ್ರದರ್ಶಕ ವಿಶೇಷಣಗಳು, ದಾಟ್ ಬಾಯ್, ದೀಸ್ ಕ್ಯಾಪ್ಸ್. ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್, ವಿಭಾಗದ ವಿಶೇಷಣಗಳು, ಎವ್ರಿ ಮ್ಯಾನ್, ಐದರ್ ಬಾಯ್. ಪ್ರಾಪರ್ ಅಡ್ಜೆಕ್ಟಿವ್, ಇಂಡಿಯನ್ ಗೂಡ್ಸ್, ಇಂಡಿಯನ್ ಸಿಟಿಜನ್ಸ್. ಪೊಸೆಸಿವ್ ಅಡ್ಜೆಕ್ಟಿವ್ಸ್, ಮೈ ಕ್ಲಾಸ್, ಹರ್ ಬ್ಯಾಗ್ಸ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್, ಇವುಗಳ ಕುರಿತು ನಾವು ನೋಡೋಣ. ವಿಶೇಷಣಗಳ ಹೋಲಿಕೆಯನ್ನು ಮಾಡುವಂಥದ್ದು. ಕೆಲವೊಂದು ಉದಾಹರಣೆಗಳನ್ನು ನಾವು ಇಲ್ಲಿ ನೋಡೋಣ. ರಮೇಶ್ ಈಸ್ ಅ ಗುಡ್ ಮ್ಯಾನ್, ರಮೇಶ್ ಈಸ್ ಬೆಟರ್ ದ್ಯಾನ್ ದಿನೇಶ್, ರಮೇಶ್ ಈಸ್ ಬೆಸ್ಟ್ ಆಫ್ ಆಲ್. ಈ 3 ವಾಕ್ಯಗಳನ್ನು ನಾವು ಇಲ್ಲಿ ಗಮನಿಸಬೇಕಾದ ಮಹತ್ವವಿದೆ. ಮೊದಲನೇ ವಾಕ್ಯದಲ್ಲಿ ರಮೇಶನ ವಿಶೇಷತೆ ಹೇಳುತ್ತದೆ. ಎರಡನೇ ವಾಕ್ಯದಲ್ಲಿ ಅವನ ವಿಶೇಷತೆಯನ್ನು ಇನ್ನೊಬ್ಬ ವ್ಯಕ್ತಿಯೊಡನೆ ಹೋಲಿಸಲಾಗಿದೆ. ಮೂರನೇ ವಾಕ್ಯದಲ್ಲಿ ಅವನ ವಿಶೇಷತೆಯನ್ನು ಅತಿ ಹೆಚ್ಚೆಂದು ತೋರಿಸಲಾಗಿದೆ. ಈ ರೀತಿಯಾಗಿ ಅಡ್ಜೆಕ್ಟಿವನ್ನು ವಿಶೇಷಣಗಳ ಮೂಲಕ ಹೋಲಿಕೆ ಮಾಡಿ ಇವುಗಳನ್ನು 3 ಭಾಗಗಳಲ್ಲಿ ನಿಮಗೆ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮುಂದುವರೆದು ಇನ್ನೊಂದು ಉದಾಹರಣೆಯನ್ನು ಇದೇ ವಿಷಯದಲ್ಲಿ ನಾವು ನೋಡೋಣ. ದ ಕಲ್ಕತ್ತಾ ಈಸ್ ವೆರಿ ಬಿಗ್ ಸಿಟಿ, ದ ಕಲ್ಕತ್ತಾ ಈಸ್ ದ ಬಿಗ್ಗರ್ ದ್ಯಾನ್ ಅದರ್ ಸಿಟಿ, ದ ಕಲ್ಕತ್ತಾ ಈಸ್ ದ ಬಿಗ್ಗೆಸ್ಟ್ ಸಿಟಿ ಇನ್ ದ ಕಂಟ್ರಿ. ಈ 3 ವಾಕ್ಯಗಳಲ್ಲಿಯ ಬದಲಾವಣೆಗಳನ್ನು ನೀವು ಗಮನಿಸಬೇಕು. ಈ ರೀತಿಯಾಗಿ 3 ಹಂತದಲ್ಲಿ ನಾವು ಕಂಪ್ಯಾರಿಸನನ್ನು ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರ ಅಡ್ಜೆಕ್ಟಿವ್ನಲ್ಲಿ 3 ವಿಧದ ಕಂಪ್ಯಾರಿಸನ್ಗಳು ಮಾಡಲಾಗಿದೆ. ದ ಪಾಸಿಟಿವ್ ಡಿಗ್ರಿ, ದ ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ದ ಸೂಪರ್ಲೇಟಿವ್ ಡಿಗ್ರಿ ಎಂದು ವಿಷಯವನ್ನು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.